8ನೇ ತಾರೀಕು ಬೆಂಗಳೂರು ನಗರದಲ್ಲೂ ಸಹ ಈ ಒಂದು ಬೆಳ್ಳಿ ಹಬ್ಬದ ಆಚರಣೆಯ ಕಾರ್ಯಕ್ರಮ ಅಲ್ಲೂ ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥದ್ದಕ್ಕೆ ಈಗಾಗಲೇ ಸಿದ್ಧತೆ ನಡೀತದೆ. ಸರ್, ಎಲ್ಲೇ ಹೋದ್ರು ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಜನ ಹೇಳ್ತಾರೆ. ರಾಜ್ಯ ರಾಜಕೀಯಕ್ಕೆ ಅತಿ ಶೀಘ್ರದಲ್ಲಿ ಬರ್ತೀರಾ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ, ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಮುಖ್ಯ ಅಲ್ಲ, ನನ್ನ ಜನರ ಬದುಕನ್ನು ಸರಿಪಡಿಸಬೇಕು. ಈ ಕೆಟ್ಟ ರೀತಿಯ ಸರ್ಕಾರ ಏನು ನೋಡ್ತಾ ಇದ್ದೀವಿ, ಈ ಸರ್ಕಾರ ಹೋಗ್ಬೇಕು. ನನಗೆ ಮುಖ್ಯಮಂತ್ರಿ ಆಗೋದು ಆಮೇಲೆ ಯಾರಾಗಬೇಕು ಅನ್ನೋದು ನೋಡೋಣ. ನನಗೆ ಬೇಕಾಗಿರೋದು ಸರ್ಕಾರ ತೆಗಿಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ನಮ್ಮ ಒಂದು ಮೈತ್ರಿಯ ಒಪ್ಪಂದ ಇರತಕ್ಕಂಥ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಮಿತ್ರರ ಜೊತೆಯಲ್ಲಿ ನಾನು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಇದೆ. ಜನಗಳಲ್ಲಿ ಅವ್ರು ಕೂಗಬಹುದು, ಎಲ್ಲರ ಬಗ್ಗೆನೂ ಅವ್ರು ಯಾರ್ಯಾರ ಮೇಲೆ ಅಭಿಮಾನ ಇಟ್ಕೊಂಡಿರ್ತಾರೆ ಕೂಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ. ಅದಕ್ಕೆ ನಾವೇನು ಹಿಗ್ಗಬೇಕಾಗಿಲ್ಲ. ನಮ್ಮ ಹಣೆಯಲ್ಲಿ ಏನು ಬರೆದಿರ್ತದೆ ನಮ್ಮ ಕೈಲಿಲ್ಲ. ಯಾವುದೋ ಒಂದು ಶಕ್ತಿ ನಮ್ಮನ್ನು ಆಡಿಸ್ತದೆ. ಅದರಿಂದ ನಮ್ಮ ಕರ್ತವ್ಯ ನಾವು ಮಾಡಬೇಕಷ್ಟೇ, ಫಲ ದೇವರಿಗೆ ಬಿಡಬೇಕು. ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಮೈತ್ರಿ ಸಂಬಂಧಪಟ್ಟಂಗೆ ಮತ್ತೆ ಮಾತುಕತೆ ಇಲ್ಲ, ಇನ್ನೂ ನಾವು ಯಾವುದೇ ಮಾತುಕತೆ ಮಾಡಿಲ್ಲ. ಆದರೆ ಮಾತುಕತೆ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಎರಡೂ ಪಕ್ಷದಲ್ಲಿ ಒಂದು ವಾತಾವರಣ ತಿಳಿಗೊಡಿಸೋದಕ್ಕೇನು ನಾವೇನೇನು ರಬ್ಬೇನಾಗಿಲ್ಲ. ಎರಡೂ ಕಡೆ ಇದು ಒಂದು ಒಪ್ಪಂದ ಆಗಬೇಕು ಅಂತಕ್ಕಂಥದ್ದು ಇದೆ. ಯಾವ ಸಂದರ್ಭಕ್ಕೆ ನಾವು ಕೂತು ಚರ್ಚೆ ಮಾಡಬೇಕು ಮಾಡ್ತೀವಿ. ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಸರ್, ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರೆ, ರಾಜ್ಯದ ಜನ ಕೂಡ ಅದನ್ನ ಬಯಸ್ತಾ ಇದ್ದಾರೆ. ಜನ ಹೇಳ್ತಾರೆ ಅಂತ ಹೇಳ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನನ್ನ ಆಯ್ಕೆ ಮಾಡೋದು ಜನ ಹೇಳೋದನ್ನು ಅವ್ರು ಹೇಳ್ತಾವ್ರೆ. ನಿಖಿಲ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೋದು. ಮುಖ್ಯಮಂತ್ರಿ ಈಗಲೇ ನೋಡ್ತಾ ಇದ್ದೀರಿ ಸರ್ಕಾರದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಬೇಕು ಅಂತಾರೆ. 28ಕ್ಕೆ ಮುಖ್ಯಮಂತ್ರಿ ನಾನು ಆಗಬೇಕು ಅಂತ ಇದ್ದೀನಿ ಅಂತ ಹೇಳಿ ಹಲವಾರು ಜನ ಕ್ಯೂ ಇದ್ದಾರೆ. ಅವ್ರನ್ನೆಲ್ಲ ನಾವು ಓವರ್ಟೇಕ್ ಮಾಡಾಗಬೇಕಲ್ಲ, ಅಷ್ಟು ಸುಲಭ ಇದೆಯಾ ನೋಡೋಣ. ಸರ್, ಇವತ್ತು PUC ಪ್ರಶ್ನೆ ಪತ್ರಿಕೆ ಮತ್ತೆ ಲೀಕ್ ಆಗಿದೆ. ಅಲ್ಲಿ ಈ ಸರ್ಕಾರದ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ನೀವು ನೋಡಿ. ಈ ಸರ್ಕಾರ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ಇವತ್ತು ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಕ್ಕಂಥದ್ದಕ್ಕೆ ಆ ಒಳಗಡೆ ಇರ್ತಕ್ಕಂಥವರೇ ಮೂಲ ಪುರುಷರಿರ್ತಾರೆ. ಸರ್ಕಾರಕ್ಕೂ ಗೊತ್ತಿರುತ್ತದೆ. ಆದರೆ ಹಿಂದೆನೂ ಏನಾಯಿತು, ಹಿಂದಿನ ಹಲವಾರು ಬಾರಿ ಸದ್ಯ ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ 2 ಬಾರಿ ಕಮಿಷನ್ ಯಾರೂ ಹೇಳಲಿಲ್ಲ, ಕುಮಾರಸ್ವಾಮಿ ತಗೋತಾನೆ ಅಂತ ಹೇಳಿ. ಪ್ರಶ್ನೆ ಪತ್ರಿಕೆಗಳಾಗಲಿ ಇಲ್ಲಿ ಪಾಪ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಹಲವಾರು ನೇಮಕಾತಿಗಳು ಮಾಡೋದು ನಾವು ನಮ್ಮ ಕಾಲದಲ್ಲಿ. ಯಾವುದೂ ಸಹ ಎಲ್ಲೂ ಸಹ ಹಣದ ವ್ಯವಹಾರಗಳಾಯಿತು ಅಂತಕ್ಕಂಥದ್ದು ಇಲ್ಲ, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರು ಅಂತಕ್ಕಂಥದ್ದಾಗಲಿ ನನ್ನ ಕಾಲದಲ್ಲಿ ಸದ್ಯಕ್ಕೆ ಯಾವುದೂ ಆಗಲಿಲ್ಲ. ಅದು ನಾನು ಯಾವ ರೀತಿ ಆಡಳಿತ ಕೊಟ್ಟೆ ಅಂತಕ್ಕಂಥದ್ದು ನಾಡಿನ ಜನ ತಿಳ್ಕೊತಾರೆ ಅಂತ ನನ್ನ ಅಭಿಪ್ರಾಯ.